ಮಂಗಳೂರಿನಲ್ಲಿ ಸುಹಾಸ್ ಹತ್ಯೆಗೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಉದ್ರಿಕ್ತರ ಗುಂಪಿನಿಂದ ಬಸ್ಸುಗಳ ಮೇಲೆ ಕಲ್ಲು ತೂರಾಟ ನಡೆಸುವಂತದ್ದು ಕೂಡ ನಡೆದಿದೆ. 3 ಬಸ್ಸುಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಕಣ್ಗಾವಲು ಹಾಕಿದ್ದಾರೆ. ಈಗ ಪೊಲೀಸರು ಕಣ್ಗಾವಲಿದೆ. ಹೆಜ್ಜೆ ಹೆಜ್ಜೆಗೂ ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಿ ನಿಗಾ ವಹಿಸಲಾಗಿದೆ. ಮಂಗಳೂರು ಕೋಮು ಸೂಕ್ಷ್ಮ ಪ್ರದೇಶ. ಅಂತದ್ರಲ್ಲಿ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ನೋಡಿ. ಮಂಗಳೂರಿನಲ್ಲಿ ಬಸ್ಸಿಗೆ ಕಲ್ಲು ಹೊಡಿತಾ ಇದ್ದಾರೆ. ಸ್ವಲ್ಪ ಉದ್ವಿಗ್ನತೆ ಕಂಡು ಬರ್ತಾ ಇದೆ. ಅಲ್ಲಿ ಆಲ್ರೆಡಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ ಕೂಡ ಸೆಕ್ಷನ್ 144 ಜಾರಿಯಲ್ಲಿದೆ. ಆದರೂ ಕೂಡ ಕಿಡಿಗೇಡಿಗಳು ಬಸ್ಸಿಗೆ ಕಲ್ಲು ಹೊಡೆಯುವಂತ ಕೆಲಸ ಮಾಡಿದ್ದಾರೆ. ಏನು ವೃತ್ತದ ಬಳಿ ಹೋಗ್ತಾ ಇದ್ದಂತ ಒಂದಷ್ಟು ಬಸ್ಗಳ 3 ಬಸ್ಗಳ ಮೇಲೆ ಸರಣಿಯಾಗಿ ಕಲ್ಲನ್ನು ಹೊಡೆದಿರ್ತಕ್ಕಂಥದ್ದು ಈಗಾಗಲೇ ನಾವು ಗಮನಿಸಬಹುದು. ಕೆಎಸ್ಆರ್ಟಿಸಿಯ ಕಾಸರಗೋಡು ಬಸ್ ಏನಿದೆ, ಕಾಸರಗೋಡು ಬಸ್ಗೆ ಕಲ್ಲನ್ನು ಹೊಡೆದಿರ್ತಕ್ಕಂಥದ್ದು 3 ಬಸ್ಗಳು ಸರಣಿಯಾಗಿ ನಾವು ನೋಡಬಹುದು. ಸ್ಟೇಟ್ ಬ್ಯಾಂಕ್, ಧರ್ಮಸ್ಥಳ ಎಲ್ಲರೂ ಕೂಡ ಬಸ್ನಲ್ಲಿ ಇದ್ದಾರೆ. ಪ್ಯಾಸೆಂಜರ್ಗಳು ಇರುವಂತ ಸಂದರ್ಭದಲ್ಲೇ ಹೊಡೆದಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಸೊ ಅನೇಕ ಮಕ್ಕಳು ಮತ್ತು ಪೋಷಕರು ಬೇರೆ ಬೇರೆ ಎಲ್ಲರೂ ಕೂಡ ಇರುವಂತಹ ಸಂದರ್ಭದಲ್ಲೇ ಕಲ್ಲು ತೂರಾಟವನ್ನ ನಡೆದಿರತಕ್ಕಂಥದ್ದು. ಇದು ಒಂದು ರೀತಿ ಬಹಳಷ್ಟು ದೊಡ್ಡ ಆತಂಕಕಾರಿಗೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ನಾವೀಗಾಗಲೇ ಗಮನಿಸಬಹುದು. ಅನೇಕರನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ನೋಡಬಹುದು ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಮೊಕದ್ದಮನ್ನ ಹೂಡ್ತಾ ಇರತಕ್ಕಂಥದ್ದು. ಸ್ಥಳಕ್ಕೆ ಬಂದು ಏನಾಗಿದೆ, ಘಟನೆ ಕಾರಣ ಏನು ಅನ್ನೋದನ್ನ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಸೊ ಈಗ ಬದಲಿ ಬಸ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಡ್ತಾ ಇರತಕ್ಕಂಥದ್ದು. ಸೊ ಇರ್ತಕ್ಕಂಥ ಬಸ್ಸಲ್ಲೇ ಕೂತಿದ್ದಂತ ಪ್ಯಾಸೆಂಜರ್ಗಳನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರತಕ್ಕಂಥದ್ದು ನೋಡಬಹುದು. ಕಾಸರಗೋಡ್ದೆ ಹೋಗುವಂತ ಮತ್ತೊಂದು ಬಸ್ ಕೂಡ ಬರ್ತಾ ಇದೆ. ಆ ಬಸ್ಸಿಗೆ ಶಿಫ್ಟ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಬರ್ತಾ ಇದ್ದಾರೆ. ಜೊತೆಯಲ್ಲಿ ಈ ಒಂದು ಟ್ರಾಫಿಕ್ ಸರ್ಕಲ್ ಏನಿದೆ, ಸರ್ಕಲ್ ನಲ್ಲಿ ಯಾವುದೇ ರೀತಿಯಾದಂತಹ ಗಲಭೆಗಳಾಗಬಾರದು ಅನ್ನೋಂತ ಕಾರಣದಿಂದ ಬಸ್ಗಳನ್ನ ಏನು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಕಲ್ಲು ತೂರಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬರ್ತಿರೋದ್ರಿಂದ ಒಂದಷ್ಟು ಭದ್ರತೆಯನ್ನ ನೀಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ಏನ್ ಘಟನೆ ಆಯ್ತು ಅನ್ನೋಂಥದ್ದು ಯಾರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಸೊ ಹೀಗಾಗಿ ಕಲ್ಲು ತೂರಾಟ ನಡೆದಂತ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಪುತ್ತೂರು ಮತ್ತು ಸ್ಟೇಟ್ ಬ್ಯಾಂಕ್ ಆ ಭಾಗಕ್ಕೆ ಹೋಗ್ತಾ ಇದ್ದಂತ ಬಸ್ಸು. ಸೊ ಹೀಗಾಗಿ ಆ ಬಸ್ಗಳನ್ನು ಕೂಡ ಇಲ್ಲಿ ಗಮನಿಸಬಹುದು. ಸೊ ಈ ಒಟ್ಟಾರೆ ನಿನ್ನೆ ನಡೆದಂತ ಒಂದು ಘಟನೆ ಏನಿದೆ, ಸುಶಾಂತ್ ಶೆಟ್ಟಿ ಮಂಗಳೂರಿನಲ್ಲಿ ಸುಹಾಸ್ ಹತ್ಯೆಗೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಉದ್ರಿಕ್ತರ ಗುಂಪಿನಿಂದ ಬಸ್ಸುಗಳ ಮೇಲೆ ಕಲ್ಲು ತೂರಾಟ ನಡೆಸುವಂತದ್ದು ಕೂಡ ನಡೆದಿದೆ. 3 ಬಸ್ಸುಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಕಣ್ಗಾವಲು ಹಾಕಿದ್ದಾರೆ. ಈಗ ಪೊಲೀಸರು ಕಣ್ಗಾವಲಿದೆ. ಹೆಜ್ಜೆ ಹೆಜ್ಜೆಗೂ ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಿ ನಿಗಾ ವಹಿಸಲಾಗಿದೆ. ಮಂಗಳೂರು ಕೋಮು ಸೂಕ್ಷ್ಮ ಪ್ರದೇಶ. ಅಂತದ್ರಲ್ಲಿ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ನೋಡಿ. ಮಂಗಳೂರಿನಲ್ಲಿ ಬಸ್ಸಿಗೆ ಕಲ್ಲು ಹೊಡಿತಾ ಇದ್ದಾರೆ. ಸ್ವಲ್ಪ ಉದ್ವಿಗ್ನತೆ ಕಂಡು ಬರ್ತಾ ಇದೆ. ಅಲ್ಲಿ ಆಲ್ರೆಡಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ ಕೂಡ ಸೆಕ್ಷನ್ 144 ಜಾರಿಯಲ್ಲಿದೆ. ಆದರೂ ಕೂಡ ಕಿಡಿಗೇಡಿಗಳು ಬಸ್ಸಿಗೆ ಕಲ್ಲು ಹೊಡೆಯುವಂತ ಕೆಲಸ ಮಾಡಿದ್ದಾರೆ. ಏನು ವೃತ್ತದ ಬಳಿ ಹೋಗ್ತಾ ಇದ್ದಂತ ಒಂದಷ್ಟು ಬಸ್ಗಳ 3 ಬಸ್ಗಳ ಮೇಲೆ ಸರಣಿಯಾಗಿ ಕಲ್ಲನ್ನು ಹೊಡೆದಿರ್ತಕ್ಕಂಥದ್ದು ಈಗಾಗಲೇ ನಾವು ಗಮನಿಸಬಹುದು. ಕೆಎಸ್ಆರ್ಟಿಸಿಯ ಕಾಸರಗೋಡು ಬಸ್ ಏನಿದೆ, ಕಾಸರಗೋಡು ಬಸ್ಗೆ ಕಲ್ಲನ್ನು ಹೊಡೆದಿರ್ತಕ್ಕಂಥದ್ದು 3 ಬಸ್ಗಳು ಸರಣಿಯಾಗಿ ನಾವು ನೋಡಬಹುದು. ಸ್ಟೇಟ್ ಬ್ಯಾಂಕ್, ಧರ್ಮಸ್ಥಳ ಎಲ್ಲರೂ ಕೂಡ ಬಸ್ನಲ್ಲಿ ಇದ್ದಾರೆ. ಪ್ಯಾಸೆಂಜರ್ಗಳು ಇರುವಂತ ಸಂದರ್ಭದಲ್ಲೇ ಹೊಡೆದಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಸೊ ಅನೇಕ ಮಕ್ಕಳು ಮತ್ತು ಪೋಷಕರು ಬೇರೆ ಬೇರೆ ಎಲ್ಲರೂ ಕೂಡ ಇರುವಂತಹ ಸಂದರ್ಭದಲ್ಲೇ ಕಲ್ಲು ತೂರಾಟವನ್ನ ನಡೆದಿರತಕ್ಕಂಥದ್ದು. ಇದು ಒಂದು ರೀತಿ ಬಹಳಷ್ಟು ದೊಡ್ಡ ಆತಂಕಕಾರಿಗೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ನಾವೀಗಾಗಲೇ ಗಮನಿಸಬಹುದು. ಅನೇಕರನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ನೋಡಬಹುದು ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಮೊಕದ್ದಮನ್ನ ಹೂಡ್ತಾ ಇರತಕ್ಕಂಥದ್ದು. ಸ್ಥಳಕ್ಕೆ ಬಂದು ಏನಾಗಿದೆ, ಘಟನೆ ಕಾರಣ ಏನು ಅನ್ನೋದನ್ನ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಸೊ ಈಗ
ಬದಲಿ ಬಸ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಸೊ ಇರ್ತಕ್ಕಂಥ ಬಸ್ಸಲ್ಲೇ ಕೂತಿದ್ದಂತ ಪ್ಯಾಸೆಂಜರ್ಗಳನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು ನೋಡಬಹುದು. ಕಾಸರಗೋಡ್ಗೆ ಹೋಗುವಂತ ಮತ್ತೊಂದು ಬಸ್ ಕೂಡ ಬರ್ತಾ ಇದೆ. ಆ ಬಸ್ಸಿಗೆ ಶಿಫ್ಟ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತದ್ದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಬರ್ತಾ ಇದ್ದಾರೆ. ಜೊತೆಯಲ್ಲಿ ಈ ಒಂದು ಟ್ರಾಫಿಕ್ ಸರ್ಕಲ್ ಏನಿದೆ, ಸರ್ಕಲ್ ನಲ್ಲಿ ಯಾವುದೇ ರೀತಿಯಾದಂತಹ ಗಲಭೆಗಳಾಗಬಾರದು ಅನ್ನೋಂತ ಕಾರಣದಿಂದ ಬಸ್ಗಳನ್ನ ಏನು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಕಲ್ಲು ತೂರಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬರ್ತಿರೋದ್ರಿಂದ ಒಂದಷ್ಟು ಭದ್ರತೆಯನ್ನ ನೀಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ಏನು ಘಟನೆ ಆಯ್ತು ಅನ್ನೋಂಥದ್ದು ಯಾರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಸೊ ಹೀಗಾಗಿ ಕಲ್ಲು ತೂರಾಟ ನಡೆದಂತ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಪುತ್ತೂರು ಮತ್ತು ಸ್ಟೇಟ್ ಬ್ಯಾಂಕ್ ಆ ಭಾಗಕ್ಕೆ ಹೋಗ್ತಾ ಇದ್ದಂತ ಬಸ್ಸು. ಸೊ ಹೀಗಾಗಿ ಆ ಬಸ್ಗಳನ್ನು ಕೂಡ ಇಲ್ಲಿ ಗಮನಿಸಬಹುದು. ಸೊ ಈ ಒಟ್ಟಾರೆ ನಿನ್ನೆ ನಡೆದಂತ ಒಂದು ಘಟನೆ ಇದೆ. ಸುಶಾಂತ್ ಶೆಟ್ಟಿ ಮಂಗಳೂರಿನಲ್ಲಿ ಸುಹಾಸ್ ಹತ್ಯೆಗೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಉದ್ರಿಕ್ತರ ಗುಂಪಿನಿಂದ ಬಸ್ಸುಗಳ ಮೇಲೆ ಕಲ್ಲು ತೂರಾಟ ನಡೆಸುವಂತದ್ದು ಕೂಡ ನಡೆದಿದೆ. 3 ಬಸ್ಸುಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಕಣ್ಗಾವಲು ಹಾಕಿದ್ದಾರೆ. ಈಗ ಪೊಲೀಸರು ಕಣ್ಗಾವಲಿದೆ. ಹೆಜ್ಜೆ ಹೆಜ್ಜೆಗೂ ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಿ ನಿಗಾ ವಹಿಸಲಾಗಿದೆ. ಮಂಗಳೂರು ಕೋಮು ಸೂಕ್ಷ್ಮ ಪ್ರದೇಶ. ಅಂತದ್ರಲ್ಲಿ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ನೋಡಿ. ಮಂಗಳೂರಿನಲ್ಲಿ ಬಸ್ಸಿಗೆ ಕಲ್ಲು ಹೊಡಿತಾ ಇದ್ದಾರೆ. ಸ್ವಲ್ಪ ಉದ್ವಿಗ್ನತೆ ಕಂಡು ಬರ್ತಾ ಇದೆ. ಅಲ್ಲಿ ಆಲ್ರೆಡಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ ಕೂಡ ಸೆಕ್ಷನ್ 144 ಜಾರಿಯಲ್ಲಿದೆ. ಆದರೂ ಕೂಡ ಕಿಡಿಗೇಡಿಗಳು ಬಸ್ಸಿಗೆ ಕಲ್ಲು ಹೊಡೆಯುವಂತ ಕೆಲಸ ಮಾಡಿದ್ದಾರೆ. ಏನು ವೃತ್ತದ ಬಳಿ ಹೋಗ್ತಾ ಇದ್ದಂತ ಒಂದಷ್ಟು ಬಸ್ಗಳ 3 ಬಸ್ಗಳ ಮೇಲೆ ಸರಣಿಯಾಗಿ ಕಲ್ಲನ್ನು ಹೊಡೆದಿರ್ತಕ್ಕಂಥದ್ದು ಈಗಾಗಲೇ ನಾವು ಗಮನಿಸಬಹುದು. ಕೆಎಸ್ಆರ್ಟಿಸಿಯ ಕಾಸರಗೋಡು ಬಸ್ ಏನಿದೆ, ಕಾಸರಗೋಡು ಬಸ್ಗೆ ಕಲ್ಲನ್ನು ಹೊಡೆದಿರ್ತಕ್ಕಂಥದ್ದು 3 ಬಸ್ಗಳು ಸರಣಿಯಾಗಿ ನಾವು ನೋಡಬಹುದು. ಸ್ಟೇಟ್ ಬ್ಯಾಂಕ್, ಧರ್ಮಸ್ಥಳ ಎಲ್ಲರೂ ಕೂಡ ಬಸ್ನಲ್ಲಿ ಇದ್ದಾರೆ. ಪ್ಯಾಸೆಂಜರ್ಗಳು ಇರುವಂತ ಸಂದರ್ಭದಲ್ಲೇ ಹೊಡೆದಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಸೊ ಅನೇಕ ಮಕ್ಕಳು ಮತ್ತು ಪೋಷಕರು ಬೇರೆ ಬೇರೆ ಎಲ್ಲರೂ ಕೂಡ ಇರುವಂತಹ ಸಂದರ್ಭದಲ್ಲೇ ಕಲ್ಲು ತೂರಾಟವನ್ನ ನಡೆದಿರತಕ್ಕಂಥದ್ದು. ಇದು ಒಂದು ರೀತಿ ಬಹಳಷ್ಟು ದೊಡ್ಡ ಆತಂಕಕಾರಿಗೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ನಾವೀಗಾಗಲೇ ಗಮನಿಸಬಹುದು. ಅನೇಕರನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ನೋಡಬಹುದು ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಮೊಕಮನ್ನ ಹೂಡ್ತಾ ಇರತಕ್ಕಂಥದ್ದು. ಸ್ಥಳಕ್ಕೆ ಬಂದು ಏನಾಗಿದೆ, ಘಟನೆ ಕಾರಣ ಏನು ಅನ್ನೋದನ್ನ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಸೊ ಈಗ ಬದಲಿ ಬಸ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಸೊ ಇರ್ತಕ್ಕಂಥ ಬಸ್ಸಲ್ಲೇ ಕೂತಿದ್ದಂತ ಪ್ಯಾಸೆಂಜರ್ಗಳನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು ನೋಡಬಹುದು. ಕಾಸರಗೋಡ್ಗೆ ಹೋಗುವಂತ ಮತ್ತೊಂದು ಬಸ್ ಕೂಡ ಬರ್ತಾ ಇದೆ. ಆ ಬಸ್ಸಿಗೆ ಶಿಫ್ಟ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತದ್ದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಬರ್ತಾ ಇದ್ದಾರೆ. ಜೊತೆಯಲ್ಲಿ ಈ ಒಂದು ಟ್ರಾಫಿಕ್ ಸರ್ಕಲ್ ಏನಿದೆ, ಸರ್ಕಲ್ ನಲ್ಲಿ ಯಾವುದೇ ರೀತಿಯಾದಂತಹ ಗಲಭೆಗಳಾಗಬಾರದು ಅನ್ನೋಂತ ಕಾರಣದಿಂದ ಬಸ್ಗಳನ್ನ ಏನು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಕಲ್ಲು ತೂರಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬರ್ತಿರೋದ್ರಿಂದ ಒಂದಷ್ಟು ಭದ್ರತೆಯನ್ನ ನೀಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ಏನು ಘಟನೆ ಆಯ್ತು ಅನ್ನೋಂಥದ್ದು ಯಾರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಸೊ ಹೀಗಾಗಿ ಕಲ್ಲು ತೂರಾಟ ನಡೆದಂತ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಪುತ್ತೂರು ಮತ್ತು ಸ್ಟೇಟ್ ಬ್ಯಾಂಕ್ ಆ ಭಾಗಕ್ಕೆ ಹೋಗ್ತಾ ಇದ್ದಂತ ಬಸ್ಸು. ಸೊ ಹೀಗಾಗಿ ಆ ಬಸ್ಗಳನ್ನು ಕೂಡ ಇಲ್ಲಿ ಗಮನಿಸಬಹುದು. ಸೊ ಈ ಒಟ್ಟಾರೆ ನಿನ್ನೆ ನಡೆದಂತ ಒಂದು ಘಟನೆ ಇದೆ. ಸುಶಾಂತ್ ಶೆಟ್ಟಿ ಮಂಗಳೂರಿನಲ್ಲಿ ಸುಹಾಸ್ ಹತ್ಯೆಗೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಉದ್ರಿಕ್ತರ ಗುಂಪಿನಿಂದ ಬಸ್ಸುಗಳ ಮೇಲೆ ಕಲ್ಲು ತೂರಾಟ ನಡೆಸುವಂತದ್ದು ಕೂಡ ನಡೆದಿದೆ. 3 ಬಸ್ಸುಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಕಣ್ಗಾವಲು ಹಾಕಿದ್ದಾರೆ. ಈಗ ಪೊಲೀಸರು ಕಣ್ಗಾವಲಿದೆ. ಹೆಜ್ಜೆ ಹೆಜ್ಜೆಗೂ ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಿ ನಿಗಾ ವಹಿಸಲಾಗಿದೆ. ಮಂಗಳೂರು ಕೋಮು ಸೂಕ್ಷ್ಮ ಪ್ರದೇಶ. ಅಂತದ್ರಲ್ಲಿ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ನೋಡಿ. ಮಂಗಳೂರಿನಲ್ಲಿ ಬಸ್ಸಿಗೆ ಕಲ್ಲು ಹೊಡಿತಾ ಇದ್ದಾರೆ. ಸ್ವಲ್ಪ ಉದ್ವಿಗ್ನತೆ ಕಂಡು ಬರ್ತಾ ಇದೆ. ಅಲ್ಲಿ ಆಲ್ರೆಡಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ ಕೂಡ ಸೆಕ್ಷನ್ 144 ಜಾರಿಯಲ್ಲಿದೆ. ಆದರೂ ಕೂಡ ಕಿಡಿಗೇಡಿಗಳು ಬಸ್ಸಿಗೆ ಕಲ್ಲು ಹೊಡೆಯುವಂತ ಕೆಲಸ ಮಾಡಿದ್ದಾರೆ.
ಏನು ವೃತ್ತದ ಬಳಿ ಹೋಗ್ತಾ ಇದ್ದಂತ ಒಂದಷ್ಟು ಬಸ್ಗಳ 3 ಬಸ್ಗಳ ಮೇಲೆ ಸರಣಿಯಾಗಿ ಕಲ್ಲನ್ನು ಹೊಡೆದಿರ್ತಕ್ಕಂಥದ್ದು ಈಗಾಗಲೇ ನಾವು ಗಮನಿಸಬಹುದು. ಕೆಎಸ್ಆರ್ಟಿಸಿಯ ಕಾಸರಗೋಡು ಬಸ್ ಏನಿದೆ, ಕಾಸರಗೋಡು ಬಸ್ಗೆ ಕಲ್ಲನ್ನು ಹೊಡೆದಿರ್ತಕ್ಕಂಥದ್ದು 3 ಬಸ್ಗಳು ಸರಣಿಯಾಗಿ ನಾವು ನೋಡಬಹುದು. ಸ್ಟೇಟ್ ಬ್ಯಾಂಕ್, ಧರ್ಮಸ್ಥಳ ಎಲ್ಲರೂ ಕೂಡ ಬಸ್ನಲ್ಲಿ ಇದ್ದಾರೆ. ಪ್ಯಾಸೆಂಜರ್ಗಳು ಇರುವಂತ ಸಂದರ್ಭದಲ್ಲೇ ಹೊಡೆದಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಸೊ ಅನೇಕ ಮಕ್ಕಳು ಮತ್ತು ಪೋಷಕರು ಬೇರೆ ಬೇರೆ ಎಲ್ಲರೂ ಕೂಡ ಇರುವಂತಹ ಸಂದರ್ಭದಲ್ಲೇ ಕಲ್ಲು ತೂರಾಟವನ್ನ ನಡೆದಿರತಕ್ಕಂಥದ್ದು. ಇದು ಒಂದು ರೀತಿ ಬಹಳಷ್ಟು ದೊಡ್ಡ ಆತಂಕಕಾರಿಗೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ನಾವೀಗಾಗಲೇ ಗಮನಿಸಬಹುದು, ಅನೇಕರನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ನೋಡಬಹುದು, ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಮೊಕಮ್ಮನ್ನ ಹೂಡ್ತಾ ಇರತಕ್ಕಂಥದ್ದು. ಸ್ಥಳಕ್ಕೆ ಬಂದು ಏನಾಗಿದೆ, ಘಟನೆ ಕಾರಣ ಏನು ಅನ್ನೋದನ್ನ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಸೊ ಈಗ ಬದಲಿ ಬಸ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಡ್ತಾ ಇರತಕ್ಕಂಥದ್ದು. ಸೊ ಇರ್ತಕ್ಕಂಥ ಬಸ್ಸಲ್ಲೇ ಕೂತಿದ್ದಂತ ಪ್ಯಾಸೆಂಜರ್ಗಳನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು. ನೋಡಬಹುದು, ಕಾಸರಗೋಡ್ದೆ ಹೋಗುವಂತ ಮತ್ತೊಂದು ಬಸ್ ಕೂಡ ಬರ್ತಾ ಇದೆ. ಆ ಬಸ್ಸಿಗೆ ಶಿಫ್ಟ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತದ್ದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಬರ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಈ ಒಂದು ಟ್ರಾಫಿಕ್ ಸರ್ಕಲ್ ಏನಿದೆ, ಸರ್ಕಲ್ ನಲ್ಲಿ ಯಾವುದೇ ರೀತಿಯಾದಂತಹ ಗಲಭೆಗಳಾಗಬಾರದು ಅನ್ನೋ ಕಾರಣದಿಂದ ಬಸ್ಗಳನ್ನ ಏನು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಕಲ್ಲು ತೂರಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬರ್ತಿರೋದ್ರಿಂದ ಒಂದಷ್ಟು ಭದ್ರತೆಯನ್ನ ನೀಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ಏನು ಘಟನೆ ಆಯಿತು ಅನ್ನೋಂಥದ್ದು ಯಾರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಸೊ ಹೀಗಾಗಿ ಕಲ್ಲು ತೂರಾಟ ನಡೆದಂತ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಪುತ್ತೂರು ಮತ್ತು ಸ್ಟೇಟ್ ಬ್ಯಾಂಕ್ ಆ ಭಾಗಕ್ಕೆ ಹೋಗ್ತಾ ಇದ್ದಂತ ಬಸ್ಸು. ಸೊ ಹೀಗಾಗಿ ಆ ಬಸ್ಗಳನ್ನು ಕೂಡ ಇಲ್ಲಿ ಗಮನಿಸಬಹುದು. ಸೊ ಈ ಒಟ್ಟಾರೆ ನಿನ್ನೆ ನಡೆದಂತ ಒಂದು ಘಟನೆ ಏನಿದೆ, ಸುಶಾಂತ್